ಎಲ್ಲರಿಗೂ ನಮಸ್ಕಾರ. ಕ್ಲೌಡ್ ಅಂತ ನೀವೆಲ್ಲ ಕೇಳೇ ಇರ್ತೀರ ಅಲ್ವಾ? ಆದರೆ ಇದು ಸುಮ್ಮನೆ ಒಂದು ಟೆಕ್ನಿಕಲ್ ಪದ ಅಷ್ಟೇ ಅಲ್ಲ, ನಮ್ಮ ಇವತ್ತಿನ ಡಿಜಿಟಲ್ ಲೈಫಿನ ಅಡಿಪಾಯನೇ ಇದು. ಬನ್ನಿ, ಈ ದೊಡ್ಡ ಟೆಕ್ನಾಲಜಿ ಒಳಗೇನಿದೆ ಅಂತ ಏಕ್ದಮ್ ಸರಳವಾಗಿ ತಿಳ್ಕೊಳ್ಳೋಣ. ಒಂದು ಸಣ್ಣ ಯೋಚನೆ ಮಾಡಿ. ಇವತ್ತೊಂದು ಹೊಸ ಆಪ್ ಬರುತ್ತೆ, ರಾತ್ರೋರಾತ್ರಿ ವೈರಲ್ ಆಗುತ್ತೆ. ಲಕ್ಷಾಂತರ ಜನ ಅದನ್ನ ಡೌನ್ಲೋಡ್ ಮಾಡ್ತಾರೆ. ಆದರೂ ಕೂಡ ಆ ಆಪ್ ಕ್ರ್ಯಾಶ್ ಆಗೋದೇ ಇಲ್ಲ. ಇದು ಹೇಗೆ ಸಾಧ್ಯ? ಇದರ ಹಿಂದಿರುವ ಮ್ಯಾಜಿಕ್ ಬೇರೇನೂ ಅಲ್ಲ, ಅದೇ ಕ್ಲೌಡ್. ಆದರೆ ಕೇಳಿ, ಕ್ಲೌಡ್ ಬರಕ್ ಮುಂಚೆ ಪರಿಸ್ಥಿತಿ ಹೀಗಿರ್ಲಿಲ್ಲ. ಆವಾಗ ಆನ್ಲೈನಲ್ಲಿ ಒಂದು ಬಿಸ್ನೆಸ್ ಶುರು ಮಾಡೋದು $1 ಮಿಲಿಯನ್ ಸಮಸ್ಯೆನೇ ಆಗಿತ್ತು. ಯಾಕೆ ಅಂತ ಕೇಳ್ತಿದ್ದೀರಾ? ನಮ್ಮತ್ರ ಜಗತ್ತನ್ನೇ ಬದಲಾಯಿಸೋ ಒಂದು ಅದ್ಭುತ ಐಡಿಯಾ ಇದೆ ಅಂದ್ಕೊಳ್ಳಿ. ಆದರೆ ಕೇವಲ ಐಡಿಯಾ ಇದ್ರೆ ಸಾಲದು. ನಿಜವಾದ ಸವಾಲು ಶುರುವಾಗೋದೇ ಅದಕ್ಕೆ ಬೇಕಾದ ಟೆಕ್ನಾಲಜಿ ರೆಡಿ ಮಾಡೋದ್ರಲ್ಲಿ. ಆಗಿನ ಕಾಲದ ಕಥೆನೇ ಬೇರೆ. ಮೊದಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಸರ್ವರ್ಗಳನ್ನು ತರಬೇಕಿತ್ತು. ಆಮೇಲೆ ಅವುಗಳನ್ನು ತಂಪಾಗಿಡೋಕೆ ಒಂದು AC ರೂಮ್, ಕರೆಂಟ್ ಹೋಗದ ಹಾಗೆ ನೋಡ್ಕೊಳ್ಳೋಕೆ ಪವರ್ ಬ್ಯಾಕಪ್, ಸ್ಪೀಡ್ ಇಂಟರ್ನೆಟ್. ಅಬ್ಬಬ್ಬಾ, ಇದೆಲ್ಲವನ್ನೂ ಮ್ಯಾನೇಜ್ ಮಾಡೋಕೆ ಒಂದು ದೊಡ್ಡ IT ಟೀಮನ್ನೇ ಇಡಬೇಕಿತ್ತು. ಇದಕ್ಕೆಲ್ಲ ತಿಂಗಳುಗಟ್ಲೆ ಸಮಯ ಹಿಡಿತಿತ್ತು. ಅಂದ್ರೆ ನಮ್ಮ ಬಿಸ್ನೆಸ್ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಆದರೂ ಮೊದಲೇ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸುರಿಬೇಕಿತ್ತು. ಇದೇ ಕಾರಣಕ್ಕೆ ಎಷ್ಟೋ ಒಳ್ಳೆ ಐಡಿಯಾಗಳು ಬರೀ ಐಡಿಯಾಗಳಾಗೇ ಉಳಿದೋಗ್ತಿದ್ವು. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಉತ್ತರವಾಗಿ ಒಂದು ಕ್ರಾಂತಿ ಹಾಗೆ ಬಂದಿದ್ದೆ ಕ್ಲೌಡ್. ಇದು ಇಡೀ ಆಟದ ರೂಲ್ಸನ್ನೇ ಬದಲಾಯಿಸ್ಬಿಡ್ತು. ಹಾಗಾದ್ರೆ ಏನಿದು ಕ್ಲೌಡ್ ಅಂದ್ರೆ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಕ್ಲೌಡ್ ಅಂದ್ರೆ ನಾವೇ ಸ್ವಂತಕ್ಕೆ ಕಂಪ್ಯೂಟರ್, ಸರ್ವರ್ಸ್ ಎಲ್ಲ ತಗೊಳ್ಳೋ ಬದಲು ಇಂಟರ್ನೆಟ್ ಮೂಲಕ ಬೇರೆಯವ್ರ ಹತ್ರ ಇರೋ ಪವರ್ಫುಲ್ ಕಂಪ್ಯೂಟರ್ಗಳನ್ನ ಬಾಡಿಗೆಗೆ ತಗೊಳ್ಳೋದು ಅಷ್ಟೇ. ಇಲ್ಲಿ ನಾವೇ ಓನರ್ ಅನ್ನೋ ತಲೆನೋವಿಲ್ಲ, ಬರೀ ಬಾಡಿಗೆ ಕಟ್ಟಿದ್ರೆ ಸಾಕು. ಇದಕ್ಕೆ ಒಂದು ಸೂಪರ್ ಉದಾಹರಣೆ ಅಂದ್ರೆ, ಊರಿಗೆ ಹೋಗೋಕೆ ನಾವೇ ಒಂದು ಕಾರ್ ಕೊಂಡ್ಕೊಳ್ಳೋ ಬದಲು ಎಷ್ಟು ಕಿಲೋಮೀಟರ್ ಹೋಗ್ತೀವೋ ಅಷ್ಟಕ್ಕೆ ಮಾತ್ರ ಟ್ಯಾಕ್ಸಿ ಫೇರ್ ಕೊಡೋ ಹಾಗೆ. ಕ್ಲೌಡ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಎಷ್ಟು ಬಳಸ್ತೀವೋ ಅಷ್ಟಕ್ಕೆ ಮಾತ್ರ ಹಣ. ಈ ಹೊಸ ಮಾಡೆಲ್ ಬಿಸ್ನೆಸ್ಗಳಿಗೆ ಕೆಲವು ಅದ್ಭುತವಾದ ಸೂಪರ್ ಪವರ್ಗಳನ್ನೇ ಕೊಡ್ತು. ಇವು ಟೆಕ್ನಾಲಜಿ ಜಗತ್ತಿನ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ವು. ಮೊದಲನೇ ಸೂಪರ್ ಪವರ್ ಖರ್ಚು. ಹಳೆ ವಿಧಾನದಲ್ಲಿ ಲಕ್ಷಾಂತರ ರೂಪಾಯಿ ಮೊದಲೇ ಹಾಕಬೇಕಿತ್ತು. ಆದ್ರೆ ಕ್ಲೌಡ್ನಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಏನೂ ಇಲ್ಲ. ನೀವು ಏನ್ ಬಳಸ್ತೀರೋ ಅದಕ್ಕೆ ಮಾತ್ರನೇ ಪೇ ಮಾಡಿ. ಎರಡನೇ ಸೂಪರ್ ಪವರ್ ಸ್ಪೀಡ್. ಮೊದಲು ಒಂದು ಸರ್ವರ್ ರೆಡಿ ಮಾಡೋಕೆ ವಾರಗಟ್ಲೆ, ತಿಂಗಳುಗಟ್ಲೆ ಕಾಯಬೇಕಿತ್ತು. ಈಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಂದು ಪವರ್ಫುಲ್ ಸರ್ವರ್ ನಮ್ಮ ಸೇವೆಗೆ ರೆಡಿ ಇರುತ್ತೆ. ಈಗ ಬಂತು ನೋಡಿ ಕ್ಲೌಡ್ನ ಅತಿ ದೊಡ್ಡ ಮತ್ತು ಅತಿ ಮಾಂತ್ರಿಕವಾದ ಸೂಪರ್ ಪವರ್. ಅದೇ ಇಲಾಸ್ಟಿಸಿಟಿ. ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ತರ, ಬೇಕಾದಾಗ ಹಿಗ್ಗೋದು, ಬೇಡವಾದಾಗ ಕುಗ್ಗೋದು. ಹಾಗಾದ್ರೆ ಏನಿದು ಬೇಡಿಕೆಗೆ ತಕ್ಕಂತೆ ಬೆಳೆಯೋದು ಅಂತೆ? ಅಕಸ್ಮಾತ್ ನಮ್ಮ ಆಪ್ ಒಂದೇ ದಿನದಲ್ಲಿ ವೈರಲ್ ಆದ್ರೆ ಏನಾಗುತ್ತೆ? ಬನ್ನಿ ನೋಡೋಣ. ನಮ್ಮ ಸರ್ವರ್ನ ಶಕ್ತಿ ಹೆಚ್ಚಿಸೋಕೆ 2 ದಾರಿಗಳಿವೆ. ಒಂದು ವರ್ಟಿಕಲ್ ಸ್ಕೇಲಿಂಗ್, ಅಂದ್ರೆ ನಮ್ಮ ಹತ್ರ ಇರೋ ಒಂದೇ ಕಾರಿಗೆ ದೊಡ್ಡ ಎಂಜಿನ್ ಹಾಕಿದ ಹಾಗೆ. ಇನ್ನೊಂದು ಹಾರಿಜಾಂಟಲ್ ಸ್ಕೇಲಿಂಗ್, ಅಂದ್ರೆ ನಮ್ಮ ಕಾರಿನ ಜೊತೆಗೆ ಇನ್ನೂ 4 ಹೊಸ ಕಾರುಗಳನ್ನು ಸೇರಿಸಿದ ಹಾಗೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಆಟೋ ಸ್ಕೇಲಿಂಗ್. ಅಂದ್ರೆ ನಮ್ಮ ಆಪ್ಗೆ ಬರೋ ಜನ ಜಾಸ್ತಿ ಆದಾಗ ತಾನಾಗಿ ಹೊಸ ಸರ್ವರ್ಗಳು ಬಂದು ಸೇರ್ಕೊಳ್ತವೆ. ಜನ ಕಡಿಮೆ ಆದಾಗ ತಾನಾಗೇ ಆ ಸರ್ವರ್ಗಳು ಹೊರಟೋಗ್ತವೆ. ಇದರಿಂದ ಸುಮ್ಮನೆ ಖರ್ಚಾಗೋ ದುಡ್ಡುಳಿತೆ. ಈ ಟೆಕ್ನಾಲಜಿಯನ್ನ ನಾವು ಪ್ರತಿದಿನ ನೋಡ್ತೀವಿ. ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ಅಥವಾ ಅಮೆಜಾನ್ ಸೇಲ್ ಟೈಮಲ್ಲಿ ಲಕ್ಷಾಂತರ ಜನ ಒಂದೇ ಸಲ ಶಾಪಿಂಗ್ ಮಾಡಿದ್ರೂ ಸೈಟ್ ಕ್ರ್ಯಾಶ್ ಆಗಲ್ಲ ಅಲ್ವಾ? ಅದರ ಹಿಂದಿನ ಶಕ್ತಿ ಇದೇ ಕ್ಲೌಡ್. ಸರಿ, ಇದೆಲ್ಲ ಟೆಕ್ನಿಕಲ್ ವಿಷಯ ಆಯ್ತು. ಆದ್ರೆ ಇದರಿಂದ ನಮ್ಮೆಲ್ಲರ ಲೈಫ್ಗೆ ಏನು ಉಪಯೋಗ? ಇದು ನಮ್ಗೆ ಯಾಕೆ ಮುಖ್ಯ? ನಾವು ದಿನಾ ಬಳಸೋ ನೆಟ್ಫ್ಲಿಕ್ಸ್, ಸ್ಪಾಟಿಫೈ, ನಮ್ಮ ಇಮೇಲ್, ಗೂಗಲ್ ಫೋಟೋಸ್ ಅಷ್ಟೇ ಯಾಕೆ, ನಮ್ಮ ಫೋನ್ನಲ್ಲಿರೋ ಪ್ರತಿಯೊಂದು ಆ್ಯಪ್ ಕೂಡ ಕ್ಲೌಡ್ ಮೇಲೆ ರನ್ ಆಗ್ತಿರೋದು. ಒಂದು ಕ್ಷಣ ಯೋಚಿಸಿ, ಕ್ಲೌಡ್ ಇರಲಿಲ್ಲ ಅಂದಿದ್ರೆ ನಮ್ಮ ಇವತ್ತಿನ ಡಿಜಿಟಲ್ ಲೈಫ್ ಹೇಗಿರ್ತಿತ್ತು? ಇದರಿಂದ ಆಗಿರೋ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಟೆಕ್ನಾಲಜಿ ಎಲ್ಲರಿಗೂ ಸಿಗೋ ಹಾಗೆ ಆಗಿದ್ದು. ಮೊದಲೆಲ್ಲ ಕೋಟ್ಯಂತರ ರೂಪಾಯಿ ಇರೋ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರ ಬಳಸ್ಬೋದಾಗಿದ್ದ ಟೆಕ್ನಾಲಜಿ ಇವತ್ತು ಒಂದು ಒಳ್ಳೆ ಐಡಿಯಾ ಇರೋ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಇದು ನಿಜವಾದ ಸಮಾನತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಜಗತ್ತಿನ ಬೆಸ್ಟ್ ಟೆಕ್ನಾಲಜಿ ಇವತ್ತು ಎಲ್ಲರ ಕೈಯಲ್ಲಿದೆ. ಇದನ್ ಬಳಸಿ ಮುಂದಿನ ಜನರೇಷನ್ ಇನ್ನಂತಹ ಅದ್ಭುತಗಳನ್ನ ಸೃಷ್ಟಿಸಬಹುದು.